ಡೆವಿಲ್ ಅಂತ ನಾವು ತಗೊಂಡಂತಹ ಸಂದರ್ಭದಲ್ಲಿ ಈ ಸಿನಿಮಾ 2 ಗಂಟೆ 49 ನಿಮಿಷ ಇರುವಂತದ್ದು. ಪ್ರೀತಿಸುವಂತಹ ಸೆಲೆಬ್ರಿಟಿಗಳು ಸಿನಿಮಾವನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಅಂತಾನೆ ಹೇಳ್ಬೋದು. ಸಿನಿಮಾ ಜರ್ನಿಯಲ್ಲೇ ಎಕ್ಕ ಬೇರೆ ಲೆವೆಲ್ ನಲ್ಲೇ ಇದೆ ಅಂತ ಹೇಳ್ಬೋದು. 45 ಸಿನಿಮಾ 2 ಗಂಟೆ 24 ನಿಮಿಷ. ಮೇ ಬಿ ಬಹುಶಃ 3 ಜನ ಹೀರೋ ಇರೋದ್ರಿಂದ ಹಾಸ್ಯದ ಮುಖೇನ ತೋರಿಸುವಂತಹ ಕೆಲಸವನ್ನ ರಾಜ್ ಬಿ ಶೆಟ್ಟಿ ಅವರು ಮಾಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಲೂ ಕೂಡ ದುಪ್ಪಟ್ಟಾದಂತಹ ನಿರೀಕ್ಷೆ ಇತ್ತು. ಬಹುಶಃ ಎಲ್ಲರೂ ಕೂಡ ಹೇಳ್ತಾರೆ ಲೆಂತ್ ಇದ್ರೆ ನೋಡೋಕ್ ಕಷ್ಟ ಆಗುತ್ತಪ್ಪ, ಲ್ಯಾಗ್ ಅನ್ಸುತ್ತೆ ಅಂತ. ಸುದೀಪ್ ಅವ್ರನ್ನ ನೋಡುವಂತಹ ರೀತಿನೇ ಬೇರೆ, ವೆರಿ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಈ 2025ರಲ್ಲಿ ಬಂದಂತಹ ಆಲ್ಮೋಸ್ಟ್ ಸಿನಿಮಾಗಳು ಅಂದರೆ ಗೆದ್ದಿರುವಂತಹ ಸಿನಿಮಾಗಳು, ಜನರು ರೆಕಗ್ನೈಸ್ ಮಾಡಿರುವಂತಹ ಸಿನಿಮಾಗಳು ಎಲ್ಲವೂ ಕೂಡ ನೀವು ಗಮನಿಸಿದ್ದೀರಾ ಅನ್ಕೊಂತೀನಿ, ಲಾಂಗ್ ಡ್ಯೂರೇಷನ್ ಹೊಂದಿರುವಂತಹ ಸಿನಿಮಾಗಳಾಗಿರುತ್ತೆ. ಅಂದರೆ ರೀಸೆಂಟಾಗಿ ಅಂದರೆ ನಾರ್ಮಲ್ ಆಗಿರುವಂತಹ ಸಿನಿಮಾ ಟೈಮಿಂಗ್ಸ್ ಏನು, 1-1.5ಇಂದ 2 ಗಂಟೆ. ಈ 1.5ಇಂದ 2 ಗಂಟೆ ಆದ ನಂತರದಲ್ಲೂ ಕೂಡ ಈಗ 2.25 ಗಂಟೆ, 2.75 ಗಂಟೆ, ಅಬ್ಬಬ್ಬಾ ಅಂದರೆ 3 ಗಂಟೆ ಏನು ಸಿನಿಮಾಗಳು ಲೆಂತ್ ಬಂದಿದೆ, ಡ್ಯೂರಿಯೇಷನ್ ಬಂದಿದೆ. ಇಂತಹ ಸಿನಿಮಾಗಳು ಬಹಳಷ್ಟು ಈ ವರ್ಷ ಸದ್ದು ಮಾಡಿದೆ. ಅದರಲ್ಲೂ ಕೂಡ ನಮ್ಮ ಕನ್ನಡದ ವಿಚಾರಕ್ಕೆ ಬಂದರೆ ಡಿಸೆಂಬರ್ ಅಂತಂದರೆ ನಮಗೆ ಸಿನಿಮಾ ಪ್ರೇಕ್ಷಕರಿಗೆ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕಂದರೆ ಡೆವಿಲ್ ಆದ ನಂತರದಲ್ಲಿ ಇವತ್ತು ಮಾರ್ಕ್ ಕೂಡ ಬಂದಿದೆ, 45 ಕೂಡ ಬಂದಿದೆ. ಈ 3 ಸಿನಿಮಾಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬಂದಂತಹ 3 ಸಿನಿಮಾಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಕಾಣ್ತಾ ಇರುವಂತಹ ಸಿನಿಮಾಗಳಾಗಿದೆ. ಅದರಲ್ಲೂ ಕೂಡ ಡೆವಿಲ್ ಅಂತ ನಾವು ತಗೊಂಡಂತಹ ಸಂದರ್ಭದಲ್ಲಿ ಈ ಸಿನಿಮಾ 2 ಗಂಟೆ 49 ನಿಮಿಷ ಇರುವಂಥದ್ದು. ಅಂದರೆ ಈ 2 ಗಂಟೆ 49 ನಿಮಿಷ ಟೈಮ್ ಕೊಟ್ಟು ಸಿನಿಮಾ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡುತ್ತಾರೆ, ಸಿನಿಮಾವನ್ನ ಗೆಲ್ಲಿಸ್ಕೊಡ್ತಾರೆ ಅಂತಂದ್ರೆ ಬಹುಶಃ ಸಿನಿಮಾದ ಮೇಲೆ ಅವರಿಗಿರುವಂತಹ ಆಸಕ್ತಿ ಆಗಿರಬಹುದು ಅಥವಾ ಆ ನಟನ ಮೇಲೆ ಅವರಿಗಿರುವಂತಹ ಪ್ರೀತಿ ಆಗಿರಬಹುದು, ಅದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಡೆವಿಲ್ ಅಂತ ತಗೊಂಡಾಗೂ ಕೂಡ ಡೆವಿಲ್ ಹಬ್ಬಬ್ಬ ಅಂದ್ರೆ 50ಕ್ಕಿಂತ ಹೆಚ್ಚು ಕೋಟಿಯನ್ನ ಸಿನಿಮಾ ಸಂಪಾದನೆ ಮಾಡ್ತಾ ಇದೆ. ಸೊ ಹೀಗಿದ್ರೂ ಕೂಡ ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಮಾತಿದೆ, ಎಲ್ಲರೂ ಹೇಳ್ತಾರೆ ಸರ್ ಜಾಸ್ತಿ ಲೆಂತ್ ಆಯ್ತಪ್ಪ ಸಿನಿಮಾ ನೋಡಲ್ಲ ಅಂತ. ಅಂಥವರಿಗೆ ಈ ಸಿನಿಮಾ ಒಂದು ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಅಂದ್ರೆ ದರ್ಶನ್ ಅವರು ಜೈಲಲ್ಲಿದ್ರೂ ಕೂಡ ಅವರ ಅಭಿಮಾನಿಗಳು, ಅವರು ಪ್ರೀತಿಸುವಂತಹ ಸೆಲೆಬ್ರಿಟಿಗಳು ಆ ಸಿನಿಮಾವನ್ನ ಕೊಂಡಾಡ್ತಾರೆ, ಸಿನಿಮಾವನ್ನ ಸಂಭ್ರಮಿಸ್ತಾರೆ, ಸಿನಿಮಾವನ್ನ ನಾವಿದ್ದೀವಿ ನಿಮಗೆ, ನಾವು ನಿಮ್ಮ ಕೈ ಹಿಡಿತೀವಿ ಅಂತ ಹೇಳ್ತಾರೆ ಅನ್ನೋ ರೀತಿಯಲ್ಲೇ ನೋಡೋದಾದ್ರೆ ಸಿನಿಮಾವನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಬಂದು 2 ಗಂಟೆ 49 ನಿಮಿಷ ಇದೆ. ಆ 2 ಗಂಟೆ 49 ನಿಮಿಷವೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಡ್ರಾಮಾ ಅಂತ ಹೇಳ್ಬೋದು. ಸೊ ಈ ಒಂದು ಬೇರೆಯ ಶೇಡ್ನಲ್ಲೇ ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ. ಬಹುಶಃ ದರ್ಶನ್ ಅವ್ರನ್ನ ಆಫ್ಟರ್ 1 ಇಯರ್ 2 ಇಯರ್ ಆದಮೇಲೆ ಇಲ್ಲಿ ನೋಡ್ತಿರೋದ್ರಿಂದ, ಈ ಡೆವಿಲ್ನಲ್ಲಿ ನೋಡ್ತಿರೋದ್ರಿಂದ ಬಹುಶಃ ಆಸಕ್ತಿ ಕೂಡ ಸಿನಿಮಾ ಪ್ರೇಕ್ಷಕರಿಗೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆ ನಂತರದಲ್ಲಿ ನಾವು ನೋಡೋದಾದರೆ ಜೈ ಸಿನಿಮಾ ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಆಗಿರುತ್ತೆ. ಅಂದರೆ ಮಂಗಳೂರಿನಲ್ಲಿ ನಡೆಯುವಂತಹ ಒಂದು ಸುಂದರವಾದ ಪ್ರೇಮ ಕಥೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾವು ಕೂಡ 2 ಗಂಟೆ 45 ನಿಮಿಷ ಒಂದು ಡ್ಯೂರೇಷನ್ ಹೊಂದಿರುವಂತಹ ಸಿನಿಮಾವಾಗಿದೆ. ಇದರಲ್ಲೂ ಕೂಡ ಸಾಕಷ್ಟು ಒಂದಷ್ಟು ಅಲ್ಲಿ ಮಂಗಳೂರಿನಲ್ಲಿ ನಡೆಯುವಂತಹ ಒಂದಷ್ಟು ಸ್ಟೋರಿಯನ್ನು ಇಲ್ಲಿ ಈ ಸಿನಿಮಾದಲ್ಲಿ ಬಳಸ್ಕೊಂಡಿರುವಂಥದ್ದು. ಇದಕ್ಕೆ ನಾಯಕಿಯಾಗಿ ಅದ್ವಿತಿ ಶೆಟ್ಟಿ, ರೂಪೇಶ್ ಶೆಟ್ಟಿ ಅವ್ರ ಜೊತೆಗೆ ಬಣ್ಣ ಹಚ್ಚಿರುವಂಥದ್ದು. ಸೊ ಈ ಸಿನಿಮಾವನ್ನು ಕೂಡ ಜನ ಗೆಲ್ಲಿಸ್ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಸ್ಟೋರಿ. ಅದೆಷ್ಟೇ ಲೆಂತ್ ಇದ್ರೂ ಕೂಡ ಜನ ಕಥೆಯನ್ನ ಇಷ್ಟಪಟ್ಟ ಮೇಲೆ ಅದೆಷ್ಟೇ ಲೆಂತ್ ಇದ್ರೂ ನಾವು ನೋಡ್ತೀವಿ ಅನ್ನೋದು ಜನರ ಮನಸ್ಸಿಗೆ ಬಂದಿರುವಂತಹ ಒಂದು ಭಾವನೆ ಆಗಿರುತ್ತೆ. ಸೊ ಈ ಸಿನಿಮಾವನ್ನು ಕೂಡ ಗೆಲ್ಲಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ನಂತರದಲ್ಲಿ ಎಕ್ಕ ಸಿನಿಮಾ ಜೂನ್ ಜುಲೈ ತಿಂಗಳಲ್ಲಿ ಬಂದಂತಹ ಸಿನಿಮಾ. ಇದೇ ವರ್ಷ ಯುವರಾಜ್ ಕುಮಾರ್ ಅವರು ಹಾಗೆ ಸಂಜನಾ ಆನಂದ್ ಅವರು ನಟಿಸಿದಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಈ ಸಿನಿಮಾವು ಕೂಡ 2 ಗಂಟೆ 28 ನಿಮಿಷ ಅಂದರೆ 2.5 ಗಂಟೆ ಇರುವಂತಹ ಒಂದು ಸ್ಟೋರಿ ಆಗಿದೆ. ಯುವರಾಜ್ ಕುಮಾರ್ ಅವರ ಒಂದು ಸಿನಿಮಾ ಜರ್ನಿಯಲ್ಲೇ ಬೇರೆ ಲೆವೆಲ್ನಲ್ಲೇ ಇದೆ ಅಂತ ಹೇಳ್ಬೋದು. ಬಹುಶಃ ಒಂದು ಸಾಂಗಿಂದನೋ ಹಾಗೆ ಕಥೆಯಿಂದನೂ ಸಿನಿಮಾ ಹೈಲೈಟ್ ಆಗ್ತಾ ಹೋಗುತ್ತೆ. ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಸಾಂಗು ಕೂಡ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಆ ಸಾಂಗ್ಗಳನ್ನು, ಕಥೆಯನ್ನು ಇಷ್ಟಪಟ್ಟಿದ್ದಾರೆ ಅಂತ ಇರ್ಬೋದು. ಆ್ಯಕ್ಟಿಂಗ್ ಅಂತ ಬಂದಾಗ ಯುವ ಅವರ ಒಂದು ಆ್ಯಕ್ಟಿಂಗು ಕೂಡ ಬೇರೆ ರೀತಿಯಲ್ಲೇ ಅವರ ಮೊದಲ ಸಿನಿಮಾಗೆ ಕಂಪೇರ್ ಮಾಡುತ್ತೆ. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸಿನಿಮಾ ಕೂಡ 2.5 ಗಂಟೆ ಇರುವಂತಹ ಒಂದು ಸ್ಟೋರಿ ಆಗಿದೆ. ಕಥಾಹಂತರ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ, ಸ್ಟೋರಿ ಲೈನೇ ಬೇರೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಒಂದು ಸಿನಿಮಾ ಪ್ರೇಕ್ಷಕರಾಗಿರಬಹುದು ಅಥವಾ ದೊಡ್ಡ ಮನೆ ಅಭಿಮಾನಿಗಳಾಗಿರ್ಬಹುದು, ಯುವರಾಜ್ ಕುಮಾರ್ ಅವರ ಫ್ಯಾನ್ಸ್ ಆಗಿರಬಹುದು, ಸಿನಿಮಾವನ್ನು ಹೆಚ್ಚಾಗಿ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇವರು ಎಷ್ಟೇ ಲೆಂತ್ ಇರಲಿ ನಾವು ಸಿನಿಮಾವನ್ನು ನೋಡ್ತೀವಿ ಅನ್ನೋದು ಅವರ ತಲೆಯಲ್ಲಿ ಬಂದಾಗ ಮಾತ್ರ ಬಹುಶಃ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ 2-2.5 ಗಂಟೆ ಸಿನಿಮಾ ಇರೋದ್ರಿಂದ ಬಹುಶಃ ಎಕ್ಕ ಸಿನಿಮಾವು ಕೂಡ ಈ ವರ್ಷದ ಒಂದು ಹಿಟ್ ಲಿಸ್ಟ್ನಲ್ಲಿ ಸೇರ್ಕೊಂಡಿರುವಂಥದ್ದು, ಒಂದು ಹೆಚ್ಚಿನ ಡ್ಯೂರೇಷನ್ ಇರುವಂತಹ ಸಿನಿಮಾ ಕೂಡ ಆಗಿದೆ. ಆ ನಂತರದಲ್ಲಿ ಇವತ್ತು ರಿಲೀಸ್ ಆದಂತಹ 45 ಸಿನಿಮಾ 2 ಗಂಟೆ 24 ನಿಮಿಷ ಡ್ಯೂರೇಷನ್ ಅನ್ನು ಹೊಂದಿರುವಂತಹ ಲೆಂತ್ ಡ್ಯೂರೇಷನ್ ಅನ್ನು ಹೊಂದಿರುವಂತಹ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ಕೂಡ ಮಲ್ಟಿ ಸ್ಟಾರರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ, ಶಿವಣ್ಣ ಅವರಿದ್ದಾರೆ, ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಎಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮಾಡಿರುವಂತಹ ಸ್ಟೋರಿ ಆಗಿದೆ. ಸೊ ಹೀಗಾಗಿ ಈ ಒಂದು ರೀಸನ್ ಈ ಸಿನಿಮಾಗೆ ಹೆಚ್ಚಿನ ಜನ ಬರಲಿಕ್ಕೆ ಕಾರಣ
3 ಜನ ಹೀರೋ ಇರುವಂತಹ ಸಿನಿಮಾ. ಈಗಾಗಲೇ ಸೂಫ್ರಮ್ ಸೊ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾ ಯಾವ ರೀತಿ ಸೌಂಡ್ ಮಾಡಿದೆ ರೀ, ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಸೌಂಡ್ ಮಾಡಿದೆ. ಶಿವಣ್ಣ ಆಫ್ಟರ್ ಬಹಳ ದಿನಗಳ ನಂತರ ಶಿವಣ್ಣ ಅವರ ಸಿನಿಮಾ ಬಂದಿರುವಂತಹ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾವು ಕೂಡ ಬಂದಿರುವಂಥದ್ದು. ಹಾಗೆ ಆ ನಂತರದಲ್ಲಿ ಕೂಡ ಉಪೇಂದ್ರ ಅವರ ಯುವ ಯಾತ್ರೆ ನಂತರದಲ್ಲಿ ಉಪೇಂದ್ರ ಅವರ ಮೊದಲ ಸಿನಿಮಾ ಅಂತ ಹೇಳ್ಬೋದು. ಇದೇ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿರುತ್ತೆ. ಆ ನಂತರದಲ್ಲಿ ಬಂದ ಮೊದಲ ಸಿನಿಮಾ ಆಗಿರೋದ್ರಿಂದ ಮೇ ಬಿ ಬಹುಶಃ 3 ಜನ ಹೀರೋ ಇರೋದ್ರಿಂದ ಸಿನಿಮಾ ಕುತೂಹಲದಿಂದ ಕೂಡಿರಬಹುದೇನೋ ಅನ್ನೋ ರೀತಿ. ಹಾಗೆ ಸಿನಿಮಾ ಹಾಗೆ ಇರೋದ್ರಿಂದ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಹಾಗೆ ಸ್ಟೋರಿಯೂ ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಹೀಗಾಗಿ 45 ಸಿನಿಮಾ ಕೂಡ 2.5 ಗಂಟೆ ಇರುವಂತಹ ಸಿನಿಮಾ. ಆನಂತರದಲ್ಲಿ ಸೂಫ್ರಮ್ ಸೊ ರೀಸೆಂಟ್ ಆಗಿ ಬಂದಂತಹ ಸಿನಿಮಾ ಸೂಫ್ರಮ್ ಸೊ, ಇದು ಕೂಡ 2 ಗಂಟೆ 20 ನಿಮಿಷ ಇರುವ ಲೆಂತ್ ಇರುವಂತಹ ಒಂದು ಸಿನಿಮಾ ಆಗಿದೆ. ಸೊ ಈ ಸಿನಿಮಾದಲ್ಲಿಯೂ ಕೂಡ ಸೂಫ್ರಮ್ ಸೊ ಅಂತ ನಾನು ಹೇಳೋದೇ ಬೇಡ, ಈಗಾಗಲೇ ಜನಗಳೇ ಸೂಫ್ರಮ್ ಸೊ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಒಂದು ಹಾಸ್ಯ ಪ್ರಧಾನವಾದಂತಹ ಸಿನಿಮಾ ಆಗಿರೋದ್ರಿಂದ ಬಹುಶಃ ಈ ಹಾಸ್ಯ ಆ ರೀತಿಯಲ್ಲೂ ಕೂಡ ಹಾಸ್ಯ ಮಾಡಬಹುದಾ, ನಮ್ಮ ಮನೆಯಲ್ಲೇ ನಡೆಯುವಂತಹ ಒಂದು ಸ್ಟೋರಿಯನ್ನ ಹಾಸ್ಯದ ಮುಖೇನ ತೋರಿಸುವಂತಹ ಕೆಲಸವನ್ನ ರಾಜ್ ಬಿ ಶೆಟ್ಟಿ ಅವರು ಮಾಡ್ತಾರೆ. ಸೊ ಹೀಗಾಗಿ ಸೂಫ್ರಮ್ ಸೊ ಸಿನಿಮಾ ಕೂಡ ಈ ವರ್ಷದ ಒಂದು ಹಿಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಇದು ಕೂಡ ಲೆಂತ್ ಸಿನಿಮಾ ಆಗಿ ಕೂಡ ಕಾಣಿಸ್ಕೊಳ್ಳುತ್ತೆ. ಆನಂತರ ಆಬ್ವಿಯಸ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ 2 ಗಂಟೆ 49 ನಿಮಿಷ ಡ್ಯೂರೇಷನ್ ಲೆಂತ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಕಾಂತಾರ ಅಂತ ಅಂದಾಗ ನಮಗೆ ಬೇರೆಯದೇ ಒಂದು ನಿರೀಕ್ಷೆ. ನಮ್ಮ ಮಣ್ಣಿನ ಸೊಗಡನ್ನ ವಿಶ್ವದಾದ್ಯಂತ ಪಸರಿಸುವಂತಹ ಕೆಲಸವನ್ನ ರಿಷಬ್ ಶೆಟ್ಟಿ ಮಾಡ್ತಾರೆ. ಸೊ ಹೀಗಾಗಿ ಈ ಸಿನಿಮಾವನ್ನ ನಾವು ನೋಡಲೇಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರ ತಲೆನಲ್ಲೂ ಕೂಡ ಇರುತ್ತೆ. ಕಾಂತಾರ ಸಿನಿಮಾ ಬಂದಾಗ ಕಾಂತಾರ 2 ಯಾವಾಗ ಬರುತ್ತೆ ಅಥವಾ ಕಾಂತಾರ ಚಾಪ್ಟರ್ 1 ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಅದಕ್ಕೆ ಬ್ರೇಕ್ ಬಿದ್ದಿದ್ದು. ಈಗಾಗಲೇ ಸಿನಿಮಾ ಬಂದಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, OTTಲೂ ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ಓಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಓಡ್ತಾ ಇದೆ, ಟಿವಿಯಲ್ಲೂ ಕೂಡ ಬರಲಿಕ್ಕೆ ರೆಡಿ ಆಗಿದೆ. ಸೊ ಹೀಗಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಲೂ ಕೂಡ ದುಪ್ಪಟ್ಟಾದಂತಹ ನಿರೀಕ್ಷೆ ಇತ್ತು. ಈ ಸಿನಿಮಾ ಕೂಡ ಸ್ಟೋರಿ ಲೈನ್ ಈಗಾಗಲೇ ಸಿನಿಮಾ ನೋಡಿರೋದ್ರಿಂದ ನಿಮಗೆ ಕೂಡ ಗೊತ್ತಿರುತ್ತೆ ಯಾವ ಶೇಡ್ನಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ. ಒಂದು ದೈವದ ವೇಷವನ್ನು ಹಾಕುವಂಥದ್ದು, ನಂತರ ಚಾಮುಂಡಿ ತಾಯಿಯ ಒಂದು ವೇಷವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹೀಗಾಗಿ ಸಿನಿಮಾ ಹೆಚ್ಚಿನ ಲೆಂತ್ ಅನ್ನು ಕೂಡ ಪಡೆದುಕೊಂಡಿದೆ. ಒಂದು ರಾಜ ಮನೆತನದ ಸ್ಟೋರಿಯನ್ನ ಇಟ್ಕೊಂಡು ಕಥೆಯನ್ನ ಮಾಡಿರೋದ್ರಿಂದ ಆಬ್ವಿಯಸ್ಲಿ ರಾಜ ಮನೆತನ ಹಿಸ್ಟ್ರಿ ಅಂತ ಹೋದಾಗ ಲೆಂತ್ ಆಗುವಂತಹ ನಿರೀಕ್ಷೆ ಹೆಚ್ಚಿರುತ್ತೆ. ಆನಂತರ ಜೂನಿಯರ್ ಸಿನಿಮಾ 2 ಗಂಟೆ 34 ನಿಮಿಷ ಒಂದು ಲೆಂತ್ ಅನ್ನು ಹೊಂದಿರುವಂತಹ ಸಿನಿಮಾ. ಕಿರೀಟಿ ಅವರ ಸಿನಿಮಾ, ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರ ಸಿನಿಮಾ. ಯಕ್ಕ ಹಾಗೆ ಜೂನಿಯರ್ ಒಂದೇ ಟೈಮ್ನಲ್ಲಿ ಬಂದರೂ ಕೂಡ ಯಕ್ಕಾಗಿರುವಂತಹ ಫ್ಯಾನ್ ಬೇಸ್ ಬೇರೆ, ಜೂನಿಯರ್ ಸಿನಿಮಾಗಿರುವಂತಹ ಫ್ಯಾನ್ ಬೇಸ್ ಬೇರೆ. ಕಿರೀಟಿ ಅವರ ಮೊದಲ ಸಿನಿಮಾ ಆಗಿತ್ತು ಜೂನಿಯರು. ಮಗ ರವಿಚಂದ್ರನ್ ಅವರು ತಂದೆ ಕ್ಯಾರೆಕ್ಟರ್ನ ಮಾಡಿದ್ರು. ಒಬ್ಬ ಮಗ ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬಹುದು, ವರ್ಕಿಂಗ್ ಡೇಸ್ ಅಲ್ಲಿ ಆಗಿರ್ಬಹುದು, ಹೇಗಿರ್ತಾನೆ ಅಪ್ಪ ಮಗನ ಸಂಬಂಧವನ್ನ ಸಾರುವಂತಹ ಸಿನಿಮಾ ಇದಾಗಿತ್ತು. ಸೊ ಜೂನಿಯರ್ ಕೂಡ ಈ ವರ್ಷದ ಒಂದು ಟಾಪ್ ಲಿಸ್ಟಲ್ಲಿದೆ, ಟಾಪ್ 1 ಲಿಸ್ಟಲ್ಲೇ ಇದೆ ಅಂತ ಹೇಳ್ಬೋದು. ಹೆಚ್ಚು ಡ್ಯೂರೇಷನ್ ಹೊಂದಿರುವಂತಹ ಸಿನಿಮಾ ಲಿಸ್ಟ್ಗಳು ಇದಾಗಿದೆ. ಸೊ ನೋಡ್ತಾ ಹೋಗೋಣ. ಅಂದರೆ ಈ ವರ್ಷ ಈ ತಿಂಗಳು ಅಂತಂದರೆ ಈಗ ಡೆವಿಲ್ ಆದ ನಂತರದಲ್ಲಿ ಇವತ್ತು ಬಂದಂತಹ ಮಾರ್ಕ್ ಆಗಿರಬಹುದು 2 ಗಂಟೆ 34 ನಿಮಿಷ ಇದು ಕೂಡ. ಸೊ ಹೀಗಾಗಿ ಈ ಎಲ್ಲ ಸಿನಿಮಾಗಳು ಕೂಡ ಒಳ್ಳೊಳ್ಳೆ ಹಿಟ್ ಲಿಸ್ಟನ್ನು ಪಡ್ಕೊತಾ ಇದೆ. ಲೆಂತ್ ಸಿನಿಮಾವನ್ನು ಕೂಡ ಜನ ಲೈಕ್ ಮಾಡ್ತಾರೆ. ಬಹುಶಃ ಎಲ್ಲರೂ ಕೂಡ ಹೇಳ್ತಾರೆ ಲೆಂತ್ ಇದ್ರೆ ನೋಡೋಕೆ ಕಷ್ಟ ಆಗುತ್ತಪ್ಪ, ಲ್ಯಾಗ್ ಅನ್ಸುತ್ತೆ ಅಂತ. ಬಟ್ ಈಗ ನಾನು ಹೇಳಿದಂತಹ ಲಿಸ್ಟಲ್ಲೂ ಕೂಡ ಎಲ್ಲ ಸಿನಿಮಾವು ಕೂಡ ಲೆಂತ್ ಸಿನಿಮಾವೇ ಆಗಿರೋದ್ರಿಂದ ಈ ಎಲ್ಲ ಸಿನಿಮಾವನ್ನು ಕೂಡ ಸಿನಿಮಾ ಪ್ರೇಕ್ಷಕರು ಗೆಲ್ಲಿಸಿದ್ದಾರೆ. ಸೊ ಲೆಂತ್ ಸಿನಿಮಾವೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಓಡುತ್ತೆ ಅನ್ನೋದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಸೊ ಮಾರ್ಕ್ ಕೂಡ ಹೇಳಲೇಬೇಕು. ನಾವು ಮಾರ್ಕಲ್ಲಿ ಸುದೀಪ್ ಅವ್ರನ್ನ ನೋಡುವಂತಹ ರೀತಿನೇ ಬೇರೆ. ವೆರಿ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಾರೆ. ಅದರಲ್ಲೂ ಕೂಡ ಅವ್ರ ಎಂಟ್ರಿ ಸಾಂಗಲ್ಲಿ ಅವ್ರು ಬರೋ ಅದೊಂದು ಸ್ವ್ಯಾಗ್ ಸ್ಟೈಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಜನ ಸಿನಿಮಾವನ್ನ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಲೆಂತ್ ಮೂವಿನಲ್ಲೂ ಕೂಡ ನಾವು ನೋಡಬೇಕು ಅಂತ ಏನಾದ್ರು ಜನ ಡಿಸೈಡ್ ಮಾಡಿದ್ರೆ ಬಹುಶಃ ಅದು ಏನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಈ ನಾನು ಹೇಳಿದಂತಹ ಇಷ್ಟು ಲಿಸ್ಟು ಕೂಡ ಲೆಂತ್ ಸಿನಿಮಾವು ಜನ ಗೆಲ್ಲಿಸಿರುವಂತಹ ಸಿನಿಮಾವಾಗಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.